ಚೆಲ್ಲಿರಿ ಮದೆವ್ಗೆ ಹೂವ ಚೆಲ್ಲಿರಿ. ಮಲೆಯ ಸ್ವಾಮಿ ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ, 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ. 7 ಬಾಯಿ ಹೊನ್ನುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆಮಲೆಯ ಸ್ವಾಮಿ, ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಕೊರಳಲಿ ನಾಗರ ಸರ್ಪವ ಹಿಡಿದು ಸುತ್ತಿಕೊಂಡವರೇ, 16 ಅಂಕಣ ಗುಡಿಯ ಒಳಗೆ ನಗುತ್ತಾ ಕುಳಿತವರೇ. ಮುತ್ತಿನ ಜೋಳಿಗೆ ಮುಂಗೈಯಲ್ಲಿ ಧರಿಸಿಕೊಂಡವರೇ, ಹೆಬ್ಬುಲಿ ಏರಿ ಹೆಜ್ಜೆನು ಮಲೆಗೆ ಒಬ್ಬರೇ ಹೊರಟವರೇ. ಸತ್ಯವಂತರ ಸತ್ಯವ ನೋಡುತ್ತ ಸಾಲೂರು ಮಠದಲ್ಲಿ ಕುಳಿತವರೇ ಆನೆಮಲೆಯ ತಕ್ಕ ತಕ್ಕ ತೈ. ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಉತ್ರಾಜಮ್ಮನ ಮಡಿಲಲ್ಲಿ ಸ್ವಾಮಿ ಮಾದೇವನಾಗವರೇ, ಕಲ್ಯಾಣ ಪಟ್ಟಣ ಬಸವಣ್ಣನವರಿಗೆ ಗುರುಗಳೇ ಆಗವರೇ. ಸುತ್ತೂರು ಮಠದಲ್ಲಿ ರಾಗಿಯ ಬೀಸಿ ಶಾಪವ ಕೊಟ್ಟವರೇ, ಕುಂತೂರು ಮಠದ ಪ್ರಭುಲಿಂಗ ಸ್ವಾಮಿಗೆ ಶಿಷ್ಯರೇ ಆಗವರೇ. ಕೊಳ್ಳೆಗಾಲದ ಮರಡಿ ಕುಟೇಲಿ ಮಂಡಿ ಊರಿ ಕುಳಿತವರೇ ಆನೆಮಲೆಯ ತಕ್ಕ ತಕ್ಕ ತೈ. ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಬೇಡುಗಂಪನರ ಬೇಡರ ಕಣ್ಣೈನ ಭಕ್ತಿಗೆ ಒಲಿದವರೇ, ಮಲೆಯ ಸೋಲಿಗರ ಮನೆ ದೇವರಾಗಿ ಮನದಲ್ಲಿ ತುಂಬವರೇ. ನಾಗುಮಲೆಯಲ್ಲಿ ನಾಗರ ಹೆಡೆಯ ನೆರಳಲ್ಲಿ ಹೊರಗವರೇ, ಸಂಪಿಗೆ ಹೂವಿನ ಕಂಪನು ತಮ್ಮ ಪರುಷಗೆ ಚೆಲ್ಲವರೇ. ಬೆಟ್ಟಕ್ಕೆ ಬರುವ ಪರುಷಗೆ ಸ್ವಾಮಿ ಮತ್ತಷ್ಟು ಭಾಗ್ಯ ಕೊಡುವೆನೆಂದು ಆನೆಮಲೆಯ ಸ್ವಾಮಿ, ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ, 77 ಮಲೆಯ ಸುರುಳಿಸುತ್ತಿ ನನ್ನೊಡೆಯ. 7 ಬಾಯಿ ಹೊನ್ನುತ್ತದ ಒಳಗೆ ಯೋಗಿಯಾಗಿ ಹೊರಗವರೇ ಆನೆಮಲೆಯ ಸ್ವಾಮಿ, ಆನೆಮಲೆಯ ಹಾಸಿಕೊಂಡವರೇ ಮಾದೇವ, ಜೇನು ಮಲೆಯ ಹೊತ್ತುಕೊಂಡವರೇ. ಜೇನು ಮಲೆಯ ಹೊತ್ತುಕೊಂಡವರೇ, ಜೇನು ಮಲೆಯ ಹೊತ್ತುಕೊಂಡವರೇ. Hi Vishwa, congratulations, semi-finale round 2. Thank you.
ಓಕೆ, ನಿಮ್ಮ ತಾಯಿ ಬಂದಿದ್ದಾರಲ್ಲ ಇವತ್ತು. ಹೌದು ಮೇಡಮ್. ಹಾಯ್ ಅಮ್ಮ, ನಮಸ್ತೆ. ನಿಮಗೆ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ. ಖುಷಿ ಆಯ್ತಾ ನಿಮ್ಮ ಮಗ ಹಾಡಿದ್ ಕೇಳಿ? ಏನು ಹೇಳ್ತಾರೆ ಮನೆಗೆ ಹೋಗಾದ್ಮೇಲೆ? ಎಕ್ಸ್ಪೀರಿಯನ್ಸ್ ಕೇಳ್ತಿರ್ತಾರ ಹೇಗಾಯ್ತು ಅಂತ? ಆ್ಯಕ್ಚುಲಿ ಅವರು ಆಸೆ ಪಡ್ತಾ ಇದ್ರು ಮೇಡಮ್ ಟಿ ವಿ ನೋಡ್ಬೇಕಾದ್ರೆ. ಅಲ್ಲ, ಅವ್ರ ತಾಯಿ ಟಿವಿ ನೋಡ್ಬೇಕಾದ್ರೆ ಆಸೆ ಪಡ್ತಿದ್ರು ಯಾವಾಗ್ಲೂ ಇವ್ರು ಯಾವತ್ತಾದ್ರೂ ನನ್ ಮಗನೂ ಬರ್ಲಿ ಅನ್ನೋ ತರನು. ಹೌದಾ? ಹೇಳು. ಅದು ಫೈನಲಿ ನೆರವೇರ್ತಾ ಇದೆ ಅಂತ. ಓಕೆ, ಏನಾದ್ರೂ ಹೇಳೋದಿದ್ಯಾ? ಇಲ್ವಾ? ಟೈಮ್ ತಗೋ. ಅವರು ನಾವು ಒಂದ್ಸಲ ಸ್ಟೇಜಿಗೆ ಕರಿಬೇಕು ಅಂತನಾ? ಬನ್ನಿ ಅಮ್ಮ. ನಮಸ್ತೆ. ಈ ವೇದಿಕೆ ಮೇಲೆ ಸಾರಿ ಕೇಳಬೇಕು. ಯಾಕೆಂದರೆ ರಾಜಸ್ಥಾನಲ್ಲಿ ನಮ್ಮದು ಹುಡುಗರು ಮೇಡಮ್ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ದರು. ಆ ದಿನ ನಾನು ಅಲ್ಲಿಗೆ ಹೋಗಬೇಕಾಗಿತ್ತು. ಅದೇ ದಿನ ಅಮ್ಮಗೆ ಆಪ್ರೇಷನ್, ಗರ್ಭಕೋಶದ ಆಪ್ರೇಷನ್. ಅವರು ಅಡ್ರೆಸ್ ಹಾಕಿರ್ತಾರಲ್ಲ ಮೇಡಮ್, ಅದು ಹಾಕಿ ಹೊರಗಡೆ ಬಂದರು. ಆಪ್ರೇಷನ್ ಇತ್ತು ಅವಾಗ. ಇನ್ನು ಆಪ್ರೇಷನ್ಗೆ ಹೋಗ್ಬೇಕಾಗಿತ್ತು. ನಾನು ಯಾವತ್ತೂ ಹಗ್ ಮಾಡಿರಲಿಲ್ಲ ನಮ್ಮ ಅಮ್ಮನ. ಆ ದಿನ ಹಗ್ ಮಾಡಿದೆ. ಹೆದರ್ಕೋಬೇಡ, ಏನಾಗಲ್ಲ, ಹೋಗಿದ್ದು ಬಾ, ಅಲ್ಲಿ ಗೆಲ್ತೀಯ. ಒಬ್ಬನಿಂದ ನೀನು ಇಲ್ಲಿ ಉಳ್ಕೊಂಡ್ರೆ ಅಲ್ಲಿ 22 ಜನ ಇರ್ತಾರೆ, ಅವ್ರಿಗೇನು ಇದಾಗಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಕಳಿಸಿದ್ರು ಮೇಡಮ್. ಅಲ್ಲಿ ಹೋದ್ಮೇಲೂ ನಂಗೆ ವಯಸ್ಸೇನು ಇರಲಿಲ್ಲ. ಆ್ಯಕ್ಚುಲಿ ಅದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಗುಜರಾತಲ್ಲಿ. ನಾನು ಬೀದರ್ ಯೂನಿವರ್ಸಿಟಿಯಿಂದ ಹುಡುಗನ ಕರ್ಕೊಂಡು ಹೋಗಿದ್ದೆ. 72 ಯೂನಿವರ್ಸಿಟಿ ಬಂದಿರುತ್ತೆ ಮೇಡಮ್. ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂತು ಮೇಡಮ್. ಅದು ತಾಯಿ ಆಶೀರ್ವಾದ ಅಂತ. ಜೊತೆಯಲ್ಲಿ ಆ ಕಷ್ಟದಲ್ಲೂ ಜೊತೆಯಲ್ಲಿ ಇರೋಕ್ಕಾಗಲಿಲ್ಲ ಅಂತ ಒಂದು ಸಾರಿ ಹೇಳ್ತೀನಿ ಮೇಡಮ್. ಅಮ್ಮ, ನಿಮ್ಗೇನಾದರೂ ಹೇಳೋದಿದ್ಯಾ? ದೂರದರ್ಶನ ಚಂದ ಟಿ ವಿಯವ್ರಿಗೆ ನನ್ನ ಮಗನ ಆಯ್ಕೆ ಮಾಡಿ ಕರೆಸಿದ್ರೆ ಅದು ತುಂಬ ಹೆಮ್ಮೆ ಅನಿಸ್ತಿದೆ. ಆದರೆ ಅವನದು ಇವಾಗ ಬರೋಕ್ಕೆ ಕಾರಣ ಇರಲಿಲ್ಲ. ಅವನಿಗೂ ಆಪ್ರೇಷನ್ ಮಾಡಿಸ್ಬೇಕು ಮೇಡಮ್. ಅವ್ರಿಗೇನಾಯ್ತು? ಲಿವರ್ ಕಿಡ್ನಿ ಕಲ್ಲೈತೆ ಅಂತಂದ್ರು. ಆದರೆ ಇದೊಂದು ಆಯ್ಕೆ ಆಗಿತ್ತಲ್ಲ ಅಂದ್ಬಿಟ್ಟು ಬಂದಿದ್ದಾನೆ. ನಾನು ಬೇಡಕ್ಕಪ್ಪ ಹೋಗ್ಬೇಡ, ಆದರೆ ನಿನ್ನ ಟಿ ವಿಲಿ ನೋಡಬೇಕು ಅನ್ನೋ ಆಸೆ ಇತ್ತು ನನಗೆ. ಆದರೂ ಇವಾಗ ಬೇಡಕ್ಕಪ್ಪ, ಫಸ್ಟು ನಿನ್ನ ಆಪ್ರೇಷನ್ ಮಾಡಿಸ್ಕ ಅಂತಂದು ಮೇಡಮ್. ಬೇಡ ಮೇಡಮ್, ವೇದಿಕೆ ಸಿಕ್ಕಿದೆ, ಬೇಡಮ್ಮ ನಾವು ಒಯ್ತೀನಿ ಅಂತಂದ. ಆಶೀರ್ವಾದ ಮಾಡಿ ಕಳಿಸ್ತೀವಿ ಮೇಡಮ್. ನಿಮ್ಮೆಲ್ಲರ ಆಶೀರ್ವಾದನ ಅವ್ನಿಗಿರಲಿ ಅಂದ್ಬಿಟ್ಟು ಇದು ಮಾಡಿ. ನಮಗೆ ಎಮ್ಮೆ ಮಗ ಇವನೇ ನಮಗೆ ಇರೋದು. ನಮ್ಗೆ ಯಾರೂ ಆಶ್ರಯ ಇಲ್ಲ ಮೇಡಮ್. ಇವನೇ ನಮ್ಮ ಮನೇಲೆಲ್ಲ ಇವನೇ ನೋಡ್ಕೋಬೇಕು. ಒಂದು ಕಷ್ಟ ಅನ್ನಲಿ ಏನೇ ಇರಲಿ. ನನ್ನ 3 ಸರಿ ಆಪ್ರೇಷನ್ ಆಗೈತೆ ಮೇಡಮ್. ಆದ್ರೆ ನನ್ನ ಮಗನೇ ನಮಗೆ ಮಾಡ್ತಾ ಇರೋದು ಎಲ್ಲನೂ. ಯಾರೂ ಇಲ್ಲ. ಗೆದ್ದು ಜಯಿಸಿಲ್ನಾಗ ಬರಲಿ, ಅದೇ ನನ್ನ ಆಸೆ. ಟಿ ವಿಲಿ ನೋಡಬೇಕು ಅಂತ ನಮ್ಮ ಆಸೆ ಇತ್ತು. ಬೇರೆ ಪಕ್ಕದವರೆಲ್ಲ ಬರ್ತಾರೆ, ಹನುಮಂತ ಬರ್ತಾನೆ, ಅವ್ರು ಬರ್ತಾರೆ. ನೀ ಯಾಕಪ್ಪ ಬರ್ತಾ ಇಲ್ಲ ಅಂತ ಇದ್ದು ದೇವರು ಇಲ್ಲಿಗೆ ನಿಮ್ಮೊಂದು ವೇದಿಕೆ ಕೊಟ್ಟಿದ್ದಾರೆ, ಬಂದಿದ್ದಾನೆ. ಅದೇ ನನಗೆ ಖುಷಿ ವಿಚಾರ. ನನ್ನ ಮಗ ಒಳ್ಳೆ ಮಗ ಜನ್ಮ ಕೊಟ್ಟಿದ್ದೀನಿ, ಒಳ್ಳೆ ಮಗನಿಗೆ. ಅದೇ ನನಗೆ ಹೆಮ್ಮೆ ಅನ್ನಿಸ್ತದೆ. ಆ್ಯಕ್ಚುಲಿ ಇವಾಗ ಹೇಳಿದ್ರಲ್ಲ, ಅದು ನಿಜವಾದ ಮಾತು. ನೀವು ಒಳ್ಳೆ ಮಗನಿಗೆ ಜನ್ಮ ಕೊಟ್ಟಿದ್ದೀರಿ. ನಿಮ್ಮ ಮಗ ಒಳ್ಳೆಯ ಹಾಡುಗಾರ, ಜೊತೆಗೆ ತುಂಬ ಒಳ್ಳೆ ಮನುಷ್ಯ. ಹೌದು ಮೇಡಮ್. ಹೌದಲ್ವಾ? ಏನಾದರೂ ಆಗು, ಮೊದಲು ಮಾನವನಾಗು, ಅದವನಾಗಿದ್ದಾನೆ. ಹೌದು. ಓಕೆನಾ? ಆಶೀರ್ವಾದ ಮೇಡಮ್. ನನಗೆ ಒಂದು ಯಾವುದೇ ಇಲ್ಲ ಅಂದ್ರೆ ನಾನು ಅವ್ನು ಫೋನ್ ಮಾಡ್ತೀನಿ. ಮಾತ್ರ ತೀರಾಯ್ತು ಅಂದ್ರೆ ತಿಂಗಳಿಗೊಂದ್ಸರಿ ನನ್ನ ಮಗನೇ ಯಾವುದೇ ಇರಲಿ, ನನ್ನ ಮಗನೇ ನಮ್ಮೆಲ್ಲರೂ ಕಾಪಾಡ್ತಾರೆ. ಓಕೆ, ವೆರಿ ಸ್ವೀಟ್. ಓಕೆ, ನಾನು ಇದ್ರ ಮೇಲೆ ವೇದಿಕೆ ಮೇಲೆ ನೋಡೋಕೆ ನನ್ನ ಮಗನ ಖುಷಿ ಆಯ್ತದೆ, ತುಂಬ ಖುಷಿ ಆಯ್ತದೆ. ಗೊತ್ತಾಯ್ತು. ನಮಗೂ ಸಿಕ್ಕಾಪಟ್ಟೆ ಖುಷಿ ಇದೆ. ವಿಶ್ವ ಇಲ್ಲಿವರೆಗೂ ಬಂದಿರೋದು. ವಿಶ್ವ ಇಟ್ಕೊಳ್ಳಿ. ಸಂಗೀತ ಕಲ್ತಿಲ್ಲ, ಏನಿಲ್ಲ ಮೇಡಮ್. ಮೈಸೂರು ಯೂನಿವರ್ಸಿಟಿಗೆ ಬಂದಮೇಲೆ ಇಲ್ಲಿ ಕಲ್ತಿದ್ದ. ಓಕೆ, ಇವತ್ತು ನೀವು ಇಲ್ಲೇ ಇರಿ. ನಿಮ್ಮ ಮಗನ್ಗೆ ಕಾಮೆಂಟ್ಸ್ ಏನ್ ಸಿಗತ್ತೆ ನೋಡೋಣ. ಅರ್ಚನಮ್ಮ ಅಮ್ಮ, ಅಮ್ಮ ಎಷ್ಟು ಒಳ್ಳೆ ಮಗನ್ ಹೆತ್ತಿದಿರಮ್ಮ. ಹೌದು ಮೇಡಮ್, ಸತ್ಯ. ಆ ಒಳ್ಳೆ ಮಗನ್ ಹೆತ್ತಿರೋದಷ್ಟೇ ಅಲ್ಲ, ತುಂಬಾ ಒಳ್ಳೆ ರೀತಿಲಿ ಬೆಳೆಸಿದಿರಮ್ಮ. ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಿ. ಇವತ್ತೇ ಹೊರಟಾಗ್ಬಿಡ ಸಾಕು ನನಗೆ. ಚೀಚಿ, ಹಾಗೆಲ್ಲ ಹೇಳ್ತಾರಮ್ಮ. ಅಂತ ಮಗನ ಜನ್ಮ ಕೊಟ್ಟಿದ್ದೀನಿ. ನೀವೆಲ್ಲ ನಿಮ್ಮ ಬಾಯಲ್ಲೆಲ್ಲ ಹಂಗೆ ಹಾಗೆಲ್ಲ ಹೇಳ್ಬಾರ್ದಮ್ಮ. ದೇವ್ರು ಎಷ್ಟು ದಿವಸ ನಮ್ಮನ್ನ ಭೂಮಿ ಮೇಲೆ ಇಟ್ಟಿರ್ತಾನೋ ಅಷ್ಟು ದಿವಸ ನಮ್ಮ ಕರ್ತವ್ಯ ಮಾಡ್ಕೊಂಡು ಹೋಗ್ತಾ ಇರಬೇಕು.
ಆ ಮಾತಾಡಬಾರ್ದಮ್ಮ. ಇಂಥ ಒಳ್ಳೆ ಮಗ ಇದ್ದಾನೆ, ಈಗಲೇ ಹೋಗ್ಬಿಡ್ತೀನಿ ಅಂದರೆ ಹೆಂಗೆ? ಹಾಂ ಅಲ್ವಾ? ಅವನಿಗೆ ಬೇಡವಾ ನೀವು? ಬೇಕು ಮತ್ತೆ ಅಲ್ಲಿಂದ ಅದಕ್ಕೆ ಬಂದಿದ್ದೀನಿ ಮೇಡಮ್. ಮತ್ತೆ ಹಾಂ ಬಿಡ್ತು ಅನ್ನಿ. ಹಾಂ ಮತ್ತೆ ನೀವು ನಮ್ದೊಂದು ಆಪರೇಷನ್ ಇದೆ ಮೇಡಮ್, ಇದು ಮುಗಿದ ತಕ್ಷಣ ಏನೂ ಆಗಲ್ಲ, ಏನಾಗಲ್ಲಮ್ಮ. ನಿಮ್ಮ ಆಶೀರ್ವಾದದಿಂದ ಅವನು ಇದುವರೆಗೂ ಎಲ್ಲ ಜಯಿಸ್ಕೊಂಡು ಬಂದಿದ್ದಾನೆ. ಇದನ್ನು ಗೆದ್ಕೊಂಡು ಜಯಿಸ್ಕೊಂಡು ಬರ್ತಾರೆ. ಏನು ತಲೆ ಕೆಡಿಸ್ಕೋಬೇಡಿ ಆಯ್ತಾ? ಒಳ್ಳೇದಾಗಲಿ. ವಿಶ್ವ, ತುಂಬ ಸುಂದರವಾದ ಹಾಡು, ಚೆನ್ನಾಗಿ ಹಾಡಿದ್ರಿ. ಬಿಗಿನಿಂಗಲ್ಲಿ ಒಂದು ಅರ್ಧ ಫಸ್ಟ್ ಚರಣ ಒಂದು ಅರ್ಧ ಆಗೋವರೆಗೆ ಸ್ವಲ್ಪ ನಿಮ್ಮ ವಾಯ್ಸಲ್ಲಿ ಸ್ವಲ್ಪ ತೊಡಕು, ಅಂದರೆ ಸ್ವಲ್ಪ ಕ್ರ್ಯಾಕ್ ಬರ್ತಾ ಇತ್ತು. ಅದನ್ನು ಬಿಟ್ಟರೆ ನಾನು ಮೊದಲು ನೀವು ಹಾಡನ್ನು ಶುರು ಮಾಡಿದಾಗ ಅಂದ್ಕೊಂಡೆ ನೀವು ಪಲ್ಲವಿಯಲ್ಲಿ ಲೋ ನೋಟ್ಸ್ಗೆ ಹೋಗುತ್ತಲ್ಲ, ಅಯ್ಯೋ ಇನ್ನೊಂದು ಮನೆ ಜಾಸ್ತಿ ತೊಗೋಬೋದಾಯ್ತು ಅಂದ್ಕೊಂಡೆ. ಚರಣದಲ್ಲಿ ನೀವು ಹೈ ಪಿಚ್ಚಿಗೆ ಹೋಗಿದ್ದು ನೋಡಿ, ಬೇಡಪ್ಪ ಸರಿಯಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಎಷ್ಟು ಹೈ ಪಿಚ್ಚಲ್ಲಿ ಎಷ್ಟು ಆರಾಮಾಗಿ ಹಾಡ್ತೀರಾ ವಿಶ್ವ. ಕಲ್ಯಾಣ ಪಟ್ಟಣ ಬಸವಣ್ಣನವರಿಗೆ ಗುರುಗಳೇ ಆಗವರೇ. ಸೆಕೆಂಡ್ ಚರಣದ ನಂತರ ಅಂತೂ ಅದ್ಭುತ ಗಾಯನ, ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ನೀವು ಹಾಡೋದಕ್ಕೆ ಬರೋದಕ್ಕೆ ಮುಂಚೆ ಒಂದು 10 ನಿಮಿಷ ಲೈಟಾಗಿ ವಾರ್ಮ್ ಅಪ್ ಮಾಡ್ಕೊಳ್ಳಿ ಗಂಟ್ಲನ್ನ. ಅವಾಗ ನೀವು ಇಲ್ಲಿ ಬರೋಷ್ಟೊತ್ತು ಹೇಗೆ ನೀವು ಫಸ್ಟ್ ಚರಣದಿಂದ ಸೆಕೆಂಡ್ ಚರಣ ಹೋಗೋಷ್ಟೊತ್ತಿಗೆ ಚೆನ್ನಾಗಾಯಿತು ಇನ್ನೂ. ಸೊ ಮೊದಲೇ ನೀವೊಂದು 5 ನಿಮಿಷ ವಾರ್ಮ್ ಅಪ್ ಮಾಡಿಕೊಂಡ್ರೆ ನೀವು ಮೊದಲಿನಿಂದಲೇ ಆ ಕರಕರ ಕೊರಕೊರ ಎಲ್ಲ ಹೋಗುತ್ತೆ, ಕ್ಲಿಯರ್ ಆಗುತ್ತೆ ಗಂಟ್ಲು ಅಲ್ವಾ? ಆಮೇಲೆ ಯಾವಾಗಲೂ ಗಂಟ್ಲನ್ನ ತೇವಾಂಶ ಇಟ್ಕೊಳ್ಳಿ, ಚೂರೇ ನೀರು ಸಿಪ್ ಮಾಡ್ತಾಯಿರಿ ಆಯಿತಾ? ಬೇರೆ ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ, ಒಳ್ಳೆಯದಾಗಿ. ಥ್ಯಾಂಕ್ ಯು ಮ್ಯಾಮ್. ವೆಂಗಲ್ ಸರ್. ವಿಶ್ವನಾಥ್ ಸರ್, ಈ ಹಾಡಲ್ಲಿ ಭಾಳಷ್ಟು ಹಾಡುಗಳಿದ್ರು. ಈ ಹಾಡಲ್ಲಿ ತುಂಬ ಸಂಗೀತಗಳಿದ್ದಾವೆ, ಚರಣಗಳೆಲ್ಲ ಸ್ವಲ್ಪ ಸಾಹಿತ್ಯ ಭಾಳಷ್ಟು ಹೆಚ್ಚಿಗೆ ಇದೆ. ಇದು ಅಲ್ವೇ? ಮಹದೇಶ್ವರನ ಬಗ್ಗೆ ಭಾಳಷ್ಟು ಹಾಡುಗಳು ತುಂಬ ಈಸಿಯಾಗಿ ಆಡ್ಬೋದು, ಆದರೆ ಇದು ಕಷ್ಟಕರವಾದ ಹಾಡನ್ನು ನೀನು ಆಯ್ಕೆ ಮಾಡ್ಕೊಂಡಿದ್ಯಾ. ನೀನು ಅಷ್ಟೇ ಜಸ್ಟಿಸ್ ಕೊಟ್ಟಿದ್ದೀಯ ಹಾಡಿಗೆ. ಹಾಂ, ತುಂಬ ಚೆನ್ನಾಗಿ ಬಂತು, ನನಗಂತೂ ಖುಷಿ ಆಯಿತು. ಒಳ್ಳೇದಾಗ್ಲಪ್ಪ ನಿಮಗೆ. ಥ್ಯಾಂಕ್ ಯು ಮುನಿರಾಜು ಸರ್. ವಿಶ್ವ ಸರ್, ಅಮ್ಮ ಅಂತ ಪರಿಚಯಿಸಿದ್ದಲ್ಲ ನೀನು, ಆಗ ನನಗೇನು ಅನಿಸ್ತು ಗೊತ್ತಾ? ಅಮ್ಮ ಅಲ್ಲ, ಇವರು ಅಕ್ಕ ಇರಬೇಕು ಅಂತ ಅಂದ್ಕೊಂಡೆ ನಾನು. ಅಕ್ಕ ತಮ್ಮ ಅಂದ್ಕೊಂಡೆ ನಾನು. ನಿಜವಾಗ್ಲೂ ಹಂಗೆ ಅನ್ಸಿತ್ತು ನನಗೆ. ಅಲ್ವೇನಮ್ಮ? ಹಂಗೆ ಇದ್ದೀರಿ ನೀವು, ಚೆನ್ನಾಗಿದ್ದೀರಿ ಅಲ್ವಾ? ಆರೋಗ್ಯಗಿರಿ, ಅದೇನು ದೊಡ್ಡ ವಿಷಯ ಅಲ್ಲ. ಪ್ರಾರಂಭದಲ್ಲಿ ಆ ಥರದ ಸಮಸ್ಯೆ ಯಾಕಾಯಿತು ಅಂತ ನನಗನ್ನಿಸ್ತು ಗೊತ್ತಾ? ಅಮ್ಮ ಎದುರುಗಡೆ ಕೂತಿದ್ದಾಳೆ, ನೀನು ಭಾವುಕನಾಗಿ ಗಂಟಲು ಬಿಗಿದಿರ್ಬೋದು ನಿನಗೆ. ಅಮ್ಮನ ಮುಂದೆ ಹಾಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಗಂಟಲನ್ನು ಒಂಚೂರು ಎಮೋಷನ್ ಆಗಿದ್ದೇನೋ ಅಂತ ಅನಿಸ್ತು ನನಗೆ. ಅಷ್ಟು ಬಿಟ್ಟರೆ ಹಾಡುಗಾರಿಕೆ ಅಂತೂ ಅದ್ಭುತವಾಗಿತ್ತು. ನನಗೂ ಅದೇ ಅನಿಸ್ತು, ಇಷ್ಟೇ ಹೋಗ್ತಾ ಇದೆಯಾ, ಇಲ್ಲಿ ಇನ್ನೊಂದು ಮನೆ ತೊಗೋಬೋದಾಗಿತ್ತೇನೋ ಅಂತ. ಅಯ್ಯೋ ರಾಮ, ಮೇಲೆ ಹೋಗಿ ಅದನ್ನು ಕರೆಕ್ಟ್ ರೀಚ್ ಮಾಡೋಕ್ಕೆ ಎಲ್ಲ ಇದಿತ್ತಲ್ಲ, ಅದು ಅದ್ಭುತ ಪ್ರಯತ್ನ. ಅದು ತುಂಬ ಚೆನ್ನಾಗಿ ಹಾಡಿದ್ರಿ. ಅಮ್ಮನ ಮುಂದೆ ಹಾಡುವಾಗ ಇನ್ನೂ ಒಂದು ಎನರ್ಜಿ ಎಕ್ಸ್ಟ್ರಾನೇ ಭಯ ಇತ್ತು ಸರ್ ಇವತ್ತು. ಭಯ ಇತ್ತಲ್ಲ ಅಂತ ಅನಿಸುತ್ತೆ ನನಗೆ, ಅಲ್ಲ? ಅದಿರಬೇಕು, ಆದರೆ ಆ ಪ್ರೀತಿ ಇರುತ್ತಲ್ಲ ತಾಯಿ ಮುಂದೆ, ಅಲ್ವಾ? ಅದ್ಭುತ ಕಣ್ರಿ, ಎಂಥ ಸನ್ನಿವೇಶ ಇದಲ್ವಾ? ಒಳ್ಳೇದಾಗಲಿ. ಒಂದು ನಿಮಿಷ ಮುನ್ರಾಜ್ ಅವರೇ, ನಾಗೇಶ್ ಬೆಟ್ಕೋಟೆ ಅವರು ಕುಲಪತಿಗಳು ಫೋನ್ ಮಾಡಿದ್ರು. ನಮ್ಮ ಸ್ಟೂಡೆಂಟ್ ಒಬ್ಬ ಇದ್ದಾರಲ್ಲ, ಅವರು ಅಲ್ಲಿ ಭಾಳ ಜನ ಸ್ಟೂಡೆಂಟ್ಸ್ಗೆ ಕಲಿಸ್ತಾರೆ ಇವರು ವಾದ್ಯ. ನಮಗೆ ಕಳಿಸ ಸಂಚಿಕೆಯಲ್ಲೇ ಗೊತ್ತಾಗಿದ್ದು ಇವರು ಒಳ್ಳೆ ವಾದ್ಯಪಟು ಅಂತ. ಅಮ್ಮ ಅಲ್ವಾ? ನೀವು ಹೇಳಿದ್ದು ಸರಿ ಸರ್, ನಿಮ್ಮ ಒಳ್ಳೆ ಮಗ ಅಮ್ಮ. ನಾನು ತುಂಬ ವರ್ಷದಿಂದ ಬಲ್ಲೆ ವಿಶ್ವನನ್ನ. ಸ್ವಾರ್ಥಿ ಅಲ್ಲ ವಿಶ್ವ, ನೋಡಿ ಅವರು ಸ್ವಾರ್ಥ ಬದುಕನ್ನು ಬದುಕ್ತಾ ಇರುವಂತ ಒಳ್ಳೆ ಗುಣ ಇರುವಂತ ಮಗನೆತ್ತಿದಿರಿ. ಇದಕ್ಕಿಂತ ಇನ್ನೇನು ಬೇಕು? ಸಂತೋಷ ಪಡಿ. ಅವನಲ್ಲಿ ನನ್ನ ಮೇಲೆ ಎಷ್ಟೇ ಕಷ್ಟ ಇದ್ರು ಸರ್, ಹಲವಾರು ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾನೆ ಸರ್ ಅವನು. ಮತ್ತೆ ಅವನ ಕಲೆಗಳನ್ನ ಬೇರೆಯವ್ರಿಗೆ ಬಡಿಸ್ತಾ ಇದ್ದಾನೆ. 24 ರಾಜ್ಯದಲ್ಲಿ ಪ್ರಶಸ್ತಿ ತೆಗೆದು ಎಲ್ಲನೂ ಇದು ಮಾಡಿಕೊಟ್ಟಿದ್ದಾನೆ ಸರ್. ನಂಗೆ ಅಷ್ಟೇ ಹೆಮ್ಮೆ. ಇವತ್ತೇ ಹೋಗ್ಲಿ ಸರ್ ಅವರೆಲ್ಲ. ಓಕೆ ಆಂಟಿ, ಖುಷಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಗ್ನಗ್ತಾ ಇರಿ ಯಾವಾಗಲೂ. ಓಕೆ, ಸೂಪರ್. ಥ್ಯಾಂಕ್ ಯು ವಿಶ್ವ.